ರಾಮ ಮಂದಿರ ಜ್ಞಾನವ್ಯಾಪಿ ಬಳಿಕ ಮಥುರಾ ಕೂಗು ಜೋರಾಗಿದೆ. ಶ್ರೀಕೃಷ್ಣ ಜನ್ಮಸ್ಥಾನಕ್ಕಾಗಿ ಹಿಂದೂಗಳ ಹೋರಾಟ ತೀವ್ರಗೊಂಡಿದೆ. ಕಾನೂನು ಹೋರಾಟದ ಮಧ್ಯೆ ಹೊರಬಿತ್ತು ಸ್ಫೋಟಕ ಮಾಹಿತಿ. ಮಥುರಾ ಮಂದಿರ ಕೆಡವಿದ್ದು ದಾಳಿಕೋರ ಔರಂಗಜೇಬ್ ಮಸೀದಿ ಇದ್ದ ಜಾಗದಲ್ಲಿ ಕತ್ರಾ ಕೇಶವದೇವ ದೇವಸ್ಥಾನ ಇತ್ತು. ಔರಂಗಜೇಬ ಕಾಲಘಟ್ಟದಲ್ಲಿ ದೇಗುಲ ಕೆಡವಿ ಮಸೀದಿ ನಿರ್ಮಾಣ ಮಾಡಲಾಗಿದೆ. ಆರ್ಟಿಐ ಕಾರ್ಯಕರ್ತನ ಅರ್ಜಿಗೆ ಪುರಾತತ್ವ ಇಲಾಖೆ ಉತ್ತರ ಕೊಟ್ಟಿದೆ. ದೆಹಲಿಯ ಅಜಯ್ ಪ್ರತಾಪ್ ಸಿಂಗ್ ಅನ್ನೋರು ಈ ಅರ್ಜಿ ಸಲ್ಲಿಸಿರ್ತಾರೆ. ಪುರಾತತ್ವ ಇಲಾಖೆಯ ಮಾಹಿತಿಗಳನ್ನೇ ಸಾಕ್ಷಿಯಾಗೋದಕ್ಕೆ ಈಗ ನಿರ್ಧರಿಸಲಾಗಿದೆ. ಪ್ರಶಾಂತ್, ರಾಮ ಮಂದಿರ ಆಯಿತು, ಜ್ಞಾನವ್ಯಾಪಿ ಆಯಿತು, ಈಗ ಮಥುರಾದಕ್ಕೂ ನೋಡಿ. ಈಗ ಅಯೋಧ್ಯೆಯ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಯಿತು, ಕಾಶಿಯಲ್ಲಿ ಪೂಜೆ ಶುರುವಾಗಿದೆ, ಮಥುರಾದಲ್ಲೂ ಕೂಡ ಹೀಗೆ ಒಂದು ಶ್ರೀಕೃಷ್ಣ ಜನ್ಮಸ್ಥಾನದ ಪಕ್ಕದಲ್ಲಿ ಮಸೀದೆ ಇದೆ. ಆ ಮಸೀದೆಯ ಬಗ್ಗೆ ಅಜಯ್ ಕುಮಾರ್ ಸಿಂಗ್ ಅನ್ನೋರು ಒಂದು RTI ಅಪ್ಲಿಕೇಶನ್ ಹಾಕಿದರು. ಆಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳಿದೆ ಅಲ್ಲೊಂದು ಕತ್ರಾ ಕೇಶವದೇವ ದೇವಸ್ಥಾನ ಇತ್ತು ಅಂತಕ್ಕಂಥದ್ದು. ಅಂದರೆ ಕೇಶವ ಅಂದರೆ ಕೃಷ್ಣನ ದೇವಸ್ಥಾನ ಇತ್ತು. ನೋಡಿ, ಸಮಸ್ಯೆ ಇರೋದು ಅಲ್ಲಿ ದೇವಸ್ಥಾನ ಇತ್ತು ಅಂತಕ್ಕಂಥದ್ದು ಜನಮಾನಸದ ಅಭಿಪ್ರಾಯ, ಶ್ರದ್ಧೆ ಎಲ್ಲವೂ ಇತ್ತು. ಆದರೆ ಅದಕ್ಕೊಂದು ಪುರಾತತ್ವ ಇಲಾಖೆಯ ವರದಿ ಬಂದ ನಂತರ ಇದು ನಿಶ್ಚಿತವಾಗಿ ಮತ್ತೊಮ್ಮೆ ಕೋರ್ಟ್, ಈಗಾಗಲೇ ಪ್ರಕರಣ ಕೋರ್ಟ್ನಲ್ಲಿದೆ, ಈಗ ಮತ್ತೆ ಅದೇ RTI ಅಪ್ಲಿಕೇಶನ್ನ ಪುರಾತತ್ವ ಇಲಾಖೆಯ ವರದಿ ಇನ್ನೊಮ್ಮೆ ಕೋರ್ಟಿಗೆ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ. ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ಇದರ ಬಗ್ಗೆ ಅಂತಕ್ಕಂಥದ್ದು ಮುಖ್ಯ. ಆದರೆ ಒಂದು ಹಿಂದೂ ಸಂತರಲ್ಲಿ, ಹಿಂದೂ ಸಂಘಟನೆಗಳಲ್ಲಿ ಒಂದು ಅಭಿಪ್ರಾಯ ಇದೆ, ಅಯೋಧ್ಯೆ, ಕಾಶಿ ಮತ್ತು ಮಥುರಾ ಈ ಮೂರನ್ನೂ ಬಿಟ್ಟುಕೊಟ್ರೆ ನಾವು ಅಲ್ಲಿಗೆ ಈ ಮಸೀದೆಗಳಲ್ಲಿ ಮಂದಿರವನ್ನು ಹುಡುಕ್ತಕ್ಕಂಥ ಒಂದು ಪ್ರಯತ್ನ ಏನಿದೆ ಅದನ್ನು, ಪ್ರಯತ್ನ ಅನ್ನೋಕ್ಕಿಂತ ಆ ಒಂದು ಅಭಿಪ್ರಾಯದಿಂದ ಹೊರಗಡೆ ಬರ್ತೀವಿ. ಈ ಮೂರನ್ನು, ರಾಮ, ಕೃಷ್ಣ, ಶಿವ, ಈ ಮೂರು ದೇವಸ್ಥಾನಗಳನ್ನು ನಮ್ಗೆ ಸಂಪೂರ್ಣವಾಗಿ ಬಿಟ್ಟುಕೊಡಬೇಕು ಅಂತಕ್ಕಂಥದ್ದು ಹಿಂದೂ ಸಂಘಟನೆಗಳಲ್ಲಿದೆ. ಆದರೆ ಕೋರ್ಟ್ಗಳಿಗೆ ಏನು ತೀರ್ಮಾನ ಕೊಡುತ್ತೆ ಅನ್ನೋದು ನೋಡ್ಬೇಕು. ಈಗ ನೋಡಿ, ಅಯೋಧ್ಯೆಯಲ್ಲಿ ಬಾಬ್ರಿ ವಿವಾದಿತ ಕಟ್ಟಡ ಧ್ವಂಸ ಆಗ್ಬಿಡ್ತು. ಧ್ವಂಸ ಆದ್ದರಿಂದ ಸುಪ್ರೀಂ ಕೋರ್ಟ್ಗೊಂದು ತೀರ್ಮಾನಕ್ಕೆ ಬರಲಿಕ್ಕೆ ಅವಕಾಶ ಆಯಿತು, ಅಲಹಾಬಾದ್ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್. ಈಗ ಕಾಶಿಯಲ್ಲಿ ಅಹಿಲ್ಯಾಬಾಯಿ ಹೋಳ್ಕರ್ ನಿರ್ಮಿಸಿರ್ತಕ್ಕಂಥ ದೇವಸ್ಥಾನ, ನೀವು ಮೊನ್ನೆ ಅಷ್ಟೇ ಅಲ್ಲಿ ಹೋಗಿದ್ದೆ, ಎದುರುಗಡೆ ಇರ್ತಕ್ಕಂಥದ್ದು ಅಹಿಲ್ಯಾಬಾಯಿ ಹೋಳ್ಕರ್ ನಿರ್ಮಿಸಿರ್ತಕ್ಕಂಥ ದೇವಸ್ಥಾನ. ಇದು ಹಳೆಯ ದೇವಸ್ಥಾನದಲ್ಲಿ ಮಸೀದೆಯನ್ನು ಮಾಡಲಾಗಿದೆ. ನಂದಿ ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿಯೇ ನಂದಿ ಆ ಕಡೆ ಮುಖ ಮಾಡಿರೋದು. ಈಗ ಆ ಮಸೀದೆ ಮತ್ತು ದೇವಸ್ಥಾನದಲ್ಲಿ ಅಂದರೆ ಸೈಮಲ್ಟೇನಿಯಸ್ ಪೂಜೆ ಮತ್ತು ನಮಾಜ್ಗಳು ನಡೀಲಿಕ್ಕಷ್ಟೇ ಕೋರ್ಟ್ಗಳು ಅವಕಾಶ ಕೊಡುತ್ತಾ, ಅಥವಾ ಮುಸಲ್ಮಾನರು ಇಲ್ಲ ಪೂಜೆ ನಡೀತಾ ಇದೆ ಅನ್ನೋ, ಯಾಕಂದರೆ ಅವರು ಏಕದೇವೋಪಾಸಕರು, ಒಂದೇ ಜಾಗದಲ್ಲಿ ನಮಾಜ್ ಮತ್ತು ಪೂಜೆಗೆ ಅವಕಾಶ ಅವರು ಅದನ್ನು ಒಪ್ಪಲ್ಲ. ಹಾಗಿರುವಾಗ ಅದರಲ್ಲಿ ನಮಾಜ್ ಬಂದಾಗತ್ತಾ, ಅಥವಾ ಕೋರ್ಟ್ಗಳು ಮುಂದಿನ ದಿನಗಳಲ್ಲಿ ಏನು ತೀರ್ಮಾನ ಕೊಡ್ತವೆ ಅನ್ನೋದು ನೋಡ್ಬೇಕು. ಸೇಮ್ ಇನ್ ಮಥುರಾದಲ್ಲೂ ಕೂಡ ಈಗ ಮಂದಿರ ಇದೆ ಅಂತಕ್ಕಂಥದ್ದು ಗೊತ್ತಿರುವ ಸಂಗತಿ. ಪುರಾತತ್ವ ಇಲಾಖೆ ವ್ಯತ್ಯಾಸ ಏನಂದ್ರೆ, ಕಾಶಿಯಲ್ಲಿ 93-94ರವರೆಗೆ ಪೂಜೆ ನಡೀತಾ ಇತ್ತು ಅನ್ನೋದು ನ್ಯಾಯಾಲಯದಲ್ಲಿ ಅವರು ಅಂದ್ರೆ ಸಾಕ್ಷಿಯಾಗಿ ನೀಡಿತ್ತು. ಆದರೆ ಮಥುರಾದಲ್ಲಿ ಇಸ್ ಇಟ್ ಗೋನ್ ವರ್ಕ್? ಯಾಕಂದ್ರೆ ಶಾಹಿ ಮಸ್ಜಿದ್ ಆದಾಗಿನಿಂದ ಅಲ್ಲಿ ಪೂಜೆ ಪುನಸ್ಕಾರಗಳೇನೋ ನಡೀತಿರಲಿಲ್ಲ. ಶಾಹಿ ಮಸ್ಜಿದ್ ಇದ್ರೂ ಕೂಡ ಪಕ್ಕದಲ್ಲೇ ನಿಮ್ಗೆ ಭವ್ಯ ಕೃಷ್ಣ ಜನ್ಮಸ್ಥಾನವನ್ನು ನಿರ್ಮಿಸಲಾಗಿದೆ. ಹಾಗಿರುವಾಗ ಶಾಹಿ ಮಸ್ಜಿದ್ನ ನೀವು ಏನೇ ಉತ್ಖನನವನ್ನು ಮಾಡಿದರೂ ಕೂಡ ನಮಾಜ್ ನಡೀತಾ ಇರತಕ್ಕಂಥ ಜಾಗೆಯನ್ನು ಕೋರ್ಟ್ಗಳು ಏನು ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಕೂಡ ನೋಡಬೇಕಾಗುತ್ತೆ. ನನಗನ್ಸುತ್ತೆ ಕಾಶಿ ಮತ್ತು ಮಥುರಾ ಇವೆರಡೂ ಕೂಡ ಸ್ವಲ್ಪ ಟ್ರಿಕಿ ಇವೆ. ಸೈಮಲ್ಟೇನಿಯಸ್ ಪೂಜೆಗೆ ಅವಕಾಶ ಕೊಡಬಹುದು ಅಂತಕ್ಕಂಥದ್ದು ಒಂದು ಭಾಗ ಬಿಟ್ಟರೆ, ನಿಮಗೆ ಅಲ್ಲಿ ವಿವಾದಿತ ಕಟ್ಟಡವೇ ಧ್ವಂಸಗೊಂಡಿತ್ತು, ಅಲ್ಲಿ ನಮಾಜ್ ಇರಲಿಲ್ಲ. 1949ರಲ್ಲಿ ಮೂರ್ತಿಗಳೇ ಇಟ್ಟಾಗಲೇ ನಮಾಜನ್ನು ಬಂದ್ ಮಾಡಲಾಗಿತ್ತು. 87ರಲ್ಲಿ ಬಾಗಿಲು ತೆಗೆದು ಪೂಜೆಗೆ ಅವಕಾಶ ಕೊಟ್ಟನಂತಂತೂ ನಮಾಜ್ ಬಿದ್ದೇ ಇಲ್ಲ. ಇಲ್ಲಿ ಹಾಗಲ್ಲ, ಇಲ್ಲಿ ಆ ಮಸೀದೆಗಳು ದೈನಂದಿನವಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಅದನ್ನು ಕೋರ್ಟ್ಗಳು ಹೇಗೆ ನೋಡ್ತವೆ ನೋಡಿ. ಒಂದು ಸಂಗತಿ, ಕೋರ್ಟ್ಗಳು ದೇ ಆರ್ ದ ಫೈನಲ್ ಆರ್ಬಿಟ್ರೇಟರ್ಸ್. ಅವರು ಏನು ತೀರ್ಮಾನವನ್ನು ಕೊಡ್ತಾರೆ ಅಂತಕ್ಕಂಥದ್ರ ಮೇಲೆ ಈ ಪ್ರಕರಣಗಳ ಭವಿಷ್ಯ ನಿಂತಿದೆ ಅಂತ ನನಗನ್ಸುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟ ಹೇಗಿರುತ್ತೆ ಅಂತ. ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.